ಯಾರಾದ್ರೂ ವ್ಯಾಪಾರದಲ್ಲಿ ಲಾಭ ಆಗ್ಬೇಕು ಅಂತ ಅಂದುಕೊಂಡು ಸ್ವಂತ ಹೆಂಡತಿಯನ್ನೇ ಅದಕ್ಕೆ ಬಳಸಿಕೊಳ್ತಾರಾ? ಇಲ್ಲ ಅಲ್ವಾ? ಆದ್ರೆ ಈ ಮೂವಿಯಲ್ಲಿ ನಡೆಯೋದು ಅದೇ ರೀತಿಯಾಗಿದ್ದು, ಬಿಸ್ನೆಸ್ ಮಾಡ್ತಿದ್ದವನಿಗೆ ತಂದೆಗಿಂತ ಹೆಚ್ಚು ಹೆಸರು ಹಣ ಮಾಡ್ಬೇಕು ಅಂತ ಅನ್ಸಿರತ್ತೆ. ಆದ್ರೆ ಏನೂ ಮಾಡೋಕೆ ಆಗ್ತಾ ಇರ್ಲಿಲ್ಲ. ಅಂತ ಸಮಯದಲ್ಲಿ ಒಂದು ಜಿನ್ ಅವನಿಗೆ ಏನು ಬೇಕೋ ಎಲ್ಲವನ್ನ ಸಿಗುವಂತೆ ಮಾಡತ್ತೆ. ಆದ್ರೆ ಕೊನೆಗೆ ಅವನ ಹೆಂಡತಿಗೆ ದೊಡ್ಡ ತೊಂದರೆ ಎದುರಾಗತ್ತೆ. ಅದೇನು, ಅವಳಿಗೆ ಆ ರೀತಿ ಆಗೋದಿಕ್ಕೆ ಕಾರಣ ಯಾರು ಅಂತೆಲ್ಲ ನೋಡೋಣ ತಂತಿರಂ ಮೂವಿಯ ಕಥೆಯಲ್ಲಿ. ಮೂವಿ ಶುರು ಆದಾಗ ವಿಜಯ್ ಊರಿಗೆ ಬಂದಿರ್ತಾನೆ. ಸುಮಾರು ದಿನ ಆದ್ಮೇಲೆ ಊರಿಗೆ ಬಂದಿದ್ದಕ್ಕೆ ಫ್ರೆಂಡ್ಸ್ ಜೊತೆಗೆ ಸೇರಿ ಪಾರ್ಟಿಗೆ ಪ್ಲಾನ್ ಮಾಡ್ತಾನೆ. ಅದಕ್ಕೆ ಅಂತ ಅವನು ರಾತ್ರಿ ಹೊತ್ತಲ್ಲಿ ಒಂದು ಹಳೆ ಫ್ಯಾಕ್ಟರಿಗೆ ಅವರನ್ನೆಲ್ಲ ತಗೊಂಡು ಹೋಗ್ತಾನೆ. ಪಾರ್ಟಿ ಮಾಡ್ತಾ ಇದ್ದಾಗ ಅವರಿಗೆಲ್ಲ ವಿಜಯ್ನ ಬಾಯಿಂದ ಒಂದು ಕಥೆಯನ್ನ ಕೇಳಬೇಕು ಅಂತ ಅನ್ಸುತ್ತೆ. ಹಾಗಾಗಿ ವಿಜಯ್ ಹತ್ರ ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ಹೇಳೋಕೆ ಹೇಳ್ತಾರೆ. ಅದಕ್ಕೆ ವಿಜಯ್ ಒಂದು ಹಾರರ್ ಸ್ಟೋರಿ ಹೇಳ್ತೇನೆ ಅಂತ, ಜೊತೆಗೆ ಅದು ನಿಜವಾಗಿ ನಡೆದಿರುವಂತಹ ಕಥೆ ಅಂತ ಹೇಳ್ತಾ ಒಂದು ಕಥೆಯನ್ನ ಹೇಳೋಕೆ ಶುರು ಮಾಡ್ತಾನೆ. ವಿಜಯ್ ಹೇಳ್ತಾನೆ, ಬ್ರಹ್ಮಾಂಡದಲ್ಲಿ ದೇವರು ಬರೀ ಮನುಷ್ಯರನ್ನಷ್ಟೇ ಅಲ್ಲ, ಜಿನ್ಗಳನ್ನು ಸೃಷ್ಟಿ ಮಾಡಿದ್ದಾನೆ. ಜಿನ್ ಅಂದ್ರೆ ಬ್ರಹ್ಮ ರಾಕ್ಷಸರು. ಅವರು ಮನುಷ್ಯರ ಹತ್ರನೇ ಇದ್ರೂ ಮನುಷ್ಯರಿಗೆ ಮಾತ್ರ ಕಾಣಿಸೋದಿಲ್ಲ. ಆದ್ರೆ ಯಾವಾಗ ಬೇಕೋ ಆವಾಗ ಮನುಷ್ಯರಿಗೆ ಕಾಣಿಸಿಕೊಳ್ಳೋ ಶಕ್ತಿ ಅವರಿಗಿದೆ. ಇವರಿಂದ ಮನುಷ್ಯರಿಗೆ ತೊಂದರೆ ಆಗುತ್ತೆ ಅಂತ ದೇವರಿಗೆ ಅನ್ಸಿ ಒಂದಷ್ಟು ರೂಲ್ಸ್ ಗಳನ್ನ ದೇವರು ಮಾಡಿ ಇಟ್ಟಿರ್ತಾನೆ. ಅದರಲ್ಲಿ ಯಾವುದೇ ಜಿನ್ ಕೂಡ ಮಹಿಳೆಯ ಜೊತೆಗೆ ಸಂಬಂಧ ಬೆಳೆಸೋ ಹಾಗಿಲ್ಲ. ಆದ್ರೆ ಕೆಲವು ಜಿನ್ಗಳು ಒಂಟಿತನದಲ್ಲಿ ಇರುವಂತವರನ್ನ ಟಾರ್ಗೆಟ್ ಮಾಡಿ ಅವರಿಂದ ತಮಗೆ ಬೇಕಾದ್ದನ್ನ ಪಡೆದುಕೊಳ್ತಾರೆ. ಇಂತಹದ್ದೇ ಒಂದು ಜಿನ್ ಒಬ್ಬನ ಸಂಸಾರದಲ್ಲಿ ಮೂಗು ತೂರಿಸುತ್ತೆ. ಒಂದು ಊರಲ್ಲಿ ಪಟಾಕಿಗಳ ಫ್ಯಾಕ್ಟರಿ ಇರುತ್ತೆ. ಅದರ ಓನರ್ ಅಧಿಬಾನ್ ಆಗಿದ್ದ. ಅವನನ್ನ ಮೀಟ್ ಆಗೋಕೆ ಆ ದಿನ ಅವನ ಮಗ ಬಾಲಚಂದ್ರನ್ ಬಂದಿರ್ತಾನೆ. ಅವನು ಒಂದು ಲೆಟರ್ ಅನ್ನ ತಂದೆಯ ಕೈಗೆ ಕೊಡ್ತಾನೆ. ಆ ಲೆಟರ್ ಬರೆದಿಟ್ಟಿರೋದು ಅಧಿಬಾನ್ನ ಹೆಂಡತಿಯಾಗಿರ್ತಾಳೆ. ಅವಳು ಅಧಿಬಾನ್ ಜೊತೆಗೆ ಸಂಸಾರ ಮಾಡೋಕೆ ಸಾಧ್ಯ ಆಗದೆ ಮಗನನ್ನ ಬಿಟ್ಟು ಮತ್ತೊಬ್ಬನ ಜೊತೆಗೆ ಓಡಿ ಹೋಗಿರ್ತಾಳೆ. ಇದನ್ನ ಅಧಿಬಾನ್ ಮುಚ್ಚಿಡೋಕೆ ನೋಡಿದ್ರು ಇದೇ ಲೆಟರ್ ಅನ್ನ ಓದಿದ ಅವನ ಮನೆ ಕೆಲಸದವಳು ಜೋರಾಗಿ ಕೂಗ್ಕೊಂಡು ಅವನ ಹೆಂಡತಿ ಓಡೋಗಿರೋ ವಿಷಯವನ್ನ ಎಲ್ಲರಿಗೂ ಗೊತ್ತಾಗುವಂತೆ ಮಾಡಿಬಿಡ್ತಾಳೆ. ಅಧಿಬಾನ್ಗೆ ದೊಡ್ಡ ಆಘಾತವಾಗತ್ತೆ. ಹಂಗಂತ ಅವನು ಸುಮ್ಮನೆ ಇರಲ್ಲ. ಆ ಊರಲ್ಲಿ ಹೆಂಡತಿ ಸಾಯೋಕ್ಕಿಂತ ಮುಂಚೆ ಮತ್ತೊಬ್ಬಳನ್ನ ಮದುವೆ ಆಗ್ಬಾರ್ದು ಅಂತ ಒಂದು ರೂಲ್ಸ್ ಇರುತ್ತೆ. ಹಾಗಾಗಿ ಊರಿನ ಹೊರಗೆ ಮತ್ತೊಂದು ಹೆಂಗಸನ್ನ ತಂದಿಟ್ಕೊಂಡು ಅಲ್ಲೇ ಮನೆ ಮಾಡ್ತಾನೆ. ಇದಾಗಿ ಸುಮಾರು ವರ್ಷಗಳು ಕಳೆದಿರುತ್ತೆ. ಬಾಲಚಂದ್ರನ್ ದೊಡ್ಡವನಾಗಿರ್ತಾನೆ. ಈಗ ಅಧಿಬಾನ್ ಫ್ಯಾಕ್ಟರಿಯ ಜವಾಬ್ದಾರಿಯನ್ನ ಬಾಲಚಂದ್ರನ್ಗೆ ಕೊಟ್ಟಿರ್ತಾನೆ. ಆದರೆ ಈ ಬಾಲಚಂದ್ರನ್ಗೆ ತಾಯಿ ಮಾಡಿದ್ದು ತುಂಬಾನೇ ಪರಿಣಾಮ ಬೀರಿರುತ್ತೆ. ಹಾಗಾಗಿ ಎಲ್ಲ ಹೆಂಗಸರ ಗುಣ ಅದೇ ರೀತಿ ಇರುತ್ತೆ ಅಂತ ಅವನು ಮೈಂಡ್ ಅಲ್ಲೇ ಫಿಕ್ಸ್ ಆಗ್ಬಿಟ್ಟಿರ್ತಾನೆ. ಹೀಗಿದ್ದಾಗಲೂ ಅಧಿಬಾನ್ ಮಗನಿಗೆ ಒತ್ತಾಯ ಮಾಡಿ ಮದುವೆ ಮಾಡ್ತಾನೆ. ಆ ಹುಡುಗಿ ಕೂಡ ಅದೇ ಊರವಳು ಆಗಿರ್ತಾಳೆ. ನೋಡೋಕು ತುಂಬಾ ಸುಂದರವಾಗಿರ್ತಾಳೆ. ಆದ್ರೆ ಬಾಲಚಂದ್ರನ್ಗೆ ಇದು ಮನಸ್ಸಿಲ್ಲದ ಮದುವೆ ಆಗಿರತ್ತೆ. ಮೊದಲ ರಾತ್ರಿಯಲ್ಲೇ ಅವನು ಹೆಂಡತಿ ಹತ್ರ ಇದು ಇಷ್ಟ ಇಲ್ಲದೆ ಮಾಡ್ಕೊಂಡಿರೋ ಮದುವೆ, ಹಾಗಾಗಿ ನಾನು ನಿನ್ನನ್ನ ಮುಟ್ಟಲ್ಲ ಅಂತ ಅಂದು ಬಿಡ್ತಾನೆ. ಅದಕ್ಕೆ ಅವನ ಹೆಂಡತಿ ಅಲಗಿನಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅತ್ತು ಬಿಡ್ತಾಳೆ. ಮಾರನೇ ದಿನ ಗಂಡನ ಮನಸ್ಸು ಬದಲಾಗಿರ್ಬೇಕು ಅಂತ ಅಂದುಕೊಂಡು ಚೆನ್ನಾಗಿ ತಯಾರಾಗಿ ಅವನನ್ನ ಎಬ್ಬಿಸ್ತಾಳೆ. ಆದ್ರೆ ಬಾಲಚಂದ್ರನ್ಗೆ ಮನಸ್ಸು ಬದಲಾಗಿರೋದಿಲ್ಲ. ಅವಳನ್ನ ಕಂಡು ಮುಖಕ್ಕೆ ಮುಖ ಕೊಟ್ಟು ಮಾತಾಡೋದು ಇಲ್ಲ. ಹಾಗಾಗಿ ಅವಳಿಗೆ ಮತ್ತು ಬೇಜಾರಾಗತ್ತೆ. ಅದೇ ಫ್ಯಾಕ್ಟರಿಗೆ ಹೋಗ್ತಿರುವಾಗ ತಿಂಡಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಬಾಲಚಂದ್ರನ್ ಮಾತ್ರ ಅವಳನ್ನ ಇಗ್ನೋರ್ ಮಾಡ್ಕೊಂಡೇ ಹೋಗ್ತಾನೆ. ಇನ್ನು ಫ್ಯಾಕ್ಟರಿಯಲ್ಲಿ ಲೆಕ್ಕಪತ್ರ ಇರೋ ಕ್ಯಾಬಿನ್ ಅನ್ನ ಕ್ಲೀನ್ ಮಾಡ್ತಿದ್ದ ಇಬ್ಬರು ಹುಡುಗಿಯರನ್ನ ಯಾವುದೋ ಒಂದು ಸ್ಪಿರಿಚುವಲ್ ಪವರ್ ನೋಡ್ತಾ ಇರತ್ತೆ. ಅದು ಆ ಹುಡುಗಿಯರಿಗೆ ಗೊತ್ತಾಗಲ್ಲ. ಬರೀ ಅಲ್ಲಷ್ಟೇ ಅಲ್ಲ, ಆ ಪವರ್ ಇಡೀ ಫ್ಯಾಕ್ಟರಿಯಲ್ಲಿ ಯಾರಿಗಾಗೂ ಹುಡುಕ್ತಾ ಇರತ್ತೆ. ಇದೆಲ್ಲ ಆಗ್ತಿರುವಾಗ ಬಾಲಚಂದ್ರನ್ ಹೆಂಡತಿ ಇದ್ರೂ ಒಂದು ಕಡೆ ಒಂಟಿತನದಲ್ಲಿ ಸಮಯ ಕಳೆಯುತ್ತಾ ಇದ್ರೆ, ಅಲ್ಲಿ ಅವನ ಹೆಂಡತಿ ಅಲಗಿನಿ ಗಂಡ ಇದ್ರೂ ತನ್ನನ್ನ ಸ್ವೀಕಾರ ಮಾಡ್ತಿಲ್ಲ ಅಂತ ದುಃಖದಲ್ಲಿ ಕೊರಗ್ತಾ ಇರ್ತಾಳೆ. ಒಂದಿನ ಫ್ಯಾಕ್ಟರಿ ಕೆಲಸಕ್ಕೆ ಅಂತ ಬಾಲಚಂದ್ರನ್ ಅಲ್ಲಿಗೆ ಬರ್ತಾನೆ. ಅವನು ಅದೇ ಕ್ಯಾಬಿನ್ ನಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಮಾಡ್ತಾ ಇರ್ತಾನೆ. ಆಗ ಆ ಸ್ಪಿರಿಚುವಲ್ ಪವರ್ ಕೂಡ ಅವನನ್ನೇ ಟಾರ್ಗೆಟ್ ಮಾಡ್ಕೊಂಡು ಅವನು ಹೇಳಿದ ಹಾಗೇನೆ ಅದು ಹೇಳ್ತಾ ಹೋಗುತ್ತೆ. ಮೊದಲಿಗೆ ಇದೆಲ್ಲ ತನ್ನ ಭ್ರಮೆ ಅಂತ ಬಾಲಚಂದ್ರನ್ ಅಂದ್ಕೊಳ್ತಾನೆ. ಆದ್ರೆ ಆಮೇಲೆ ಗೊತ್ತಾಗುತ್ತೆ ಅದು ನಾರ್ಮಲ್ ಧ್ವನಿ ಅಲ್ಲ ಅಂತ. ಅದಕ್ಕೆ ಇವನಿಗೆ ಮತ್ತು ನಂಬಿಕೆ ಬರೋದಿಕ್ಕಂತ ಆ ಜಿನ್ ಇವನದ್ದೇ ಒಂದು ಸೀಕ್ರೆಟ್ ಅನ್ನ ಹೇಳುತ್ತೆ. ಅದೇನೆಂದ್ರೆ ಸುಮಾರು 4-5 ವರ್ಷಗಳ ಹಿಂದೆ ಬಾಲಚಂದ್ರನ್ ಫ್ಯಾಕ್ಟರಿಯಲ್ಲಿ ಅವನಪ್ಪ ಇಟ್ಟಿದ್ದಂತಹ 10,000 ರೂಪಾಯಿಗಳನ್ನ ಕದ್ದಿರ್ತಾನೆ. ನಂತರ ಕದ್ದಿರೋದು ಯಾರು ಅನ್ನೋ ಪ್ರಶ್ನೆ ಬಂದಾಗ ಅದನ್ನ ಅಲ್ಲೇ ಕೆಲಸ ಮಾಡ್ತಿದ್ದವನ ತಲೆ ಕಟ್ಟಿ ಅವನನ್ನ ಕೆಲಸದಿಂದ ಹೊರಗೆ ಹಾಕ್ಸಿರ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಆ ದುಡ್ಡನ್ನೆಲ್ಲ ಜೂಜಾಡಿ ಕಳ್ಕೊಂಡಿರ್ತಾನೆ. ಈ ಸೀಕ್ರೆಟ್ ಅನ್ನ ಜಿನ್ ಹೇಳಿದ ತಕ್ಷಣ ಬಾಲಚಂದ್ರನ್ ಗಾಬರಿಯಿಂದ ಭಯ ಮಾಡ್ಕೊಂಡು ಅಲ್ಲಿಂದ ಸೀದಾ ಅವನ ಅಪ್ಪ ಇದ್ದಲ್ಲಿಗೆ ಬರ್ತಾನೆ. ಫ್ಯಾಕ್ಟರಿಯ ಕ್ಯಾಬಿನ್ ನಲ್ಲಿ ಏನೇನೆಲ್ಲ ಆಯ್ತೋ ಅದನ್ನೆಲ್ಲ ಅಧಿಬಾನ್ ಹತ್ರ ಹೇಳ್ತಾನೆ. ಆದ್ರೆ ಅಧಿಬಾನ್ ಅದನ್ನೆಲ್ಲ ನಂಬೋಕೆ ತಯಾರಿರ್ಲಿಲ್ಲ. ಫ್ಯಾಕ್ಟರಿಯ ಕೆಲಸವನ್ನ ಸರಿಯಾಗಿ ನಿಭಾಯಿಸಿಕೊಂಡು ಹೋಗೋದಕ್ಕೆ ಸಾಧ್ಯವಾಗದೆ ಅದರಿಂದ ತಪ್ಪಿಸಿಕೊಳ್ಳೋಕೆ ಮಗ ಒಂದು ನೆಪ ಹುಡುಕ್ತಿದ್ದಾನೆ ಅಂತ ಅಂದುಕೊಂಡು ಚೆನ್ನಾಗಿ ಬೈದು ಕಳಿಸ್ಬಿಡ್ತಾನೆ.
ರಾತ್ರಿ ಬಾಲಚಂದ್ರನ್ ಇದೇ ಟೆನ್ಷನ್ ನಲ್ಲಿರ್ತಾನೆ. ಅಲಗಿನಿ ಬಂದು ಮಾತನಾಡಿಸಿದ್ರು ಸರಿಯಾಗಿ ಮಾತಾಡದೆ ಹೋಗಿ ಮಲ್ಕೊಂಡು ಬಿಡ್ತಾನೆ. ಸುಮಾರು ಮಧ್ಯರಾತ್ರಿ ಹೊತ್ತಿಗೆ ಅವನು ಹೊದ್ಕೊಂಡಿದ್ದ ಬೆಡ್ಶೀಟ್ ಅನ್ನ ಯಾರೋ ಎಳೆದು ಬಿಡ್ತಾರೆ. ಗಾಬರಿಯಿಂದ ಎದ್ದು ಸುತ್ತಮುತ್ತ ನೋಡಿದ್ರೆ ಯಾರೂ ಇರಲ್ಲ. ಹಾಗೆ ಅವನ ಬೆಡ್ಶೀಟ್ ಕೂಡ ಪಕ್ಕದಲ್ಲಿ ಮಡಿಸಿ ಇಟ್ಟಿರಲಾಗತ್ತೆ. ಅಂದ್ರೆ ಅವನು ಅದನ್ನ ಇನ್ನು ಹೊದ್ಕೊಂಡೇ ಇಲ್ಲ ಅನ್ನೋ ತರ. ಇಷ್ಟೊತ್ತಿಗಾಗಲೇ ಅವನಿಗೆ ತುಂಬಾನೇ ಭಯ ಆಗಿರುತ್ತೆ. ಬೆಡ್ಶೀಟ್ ಅನ್ನ ಸುತ್ತಕೊಂಡು ಮಲಗ್ತಾನೆ. ಆದ್ರೆ ಅದಾದ ಸ್ವಲ್ಪ ಹೊತ್ತಿನ ನಂತರ ಅವನ ಕಣ್ಣು ಮುಂದೆ ಒಂದು ವಿಚಿತ್ರ ರೂಪದ ಆಕೃತಿ ಕಾಣಿಸುತ್ತೆ. ಅದನ್ನ ನೋಡಿ ಕೂಗ್ಕೊಂಡು ಎದ್ದು ಕೂತ್ಕೊಳ್ತಾನೆ. ಗಂಡನಿಗೆ ಏನಾಯ್ತು ಅಂತ ನೋಡೋಕೆ ಅಲಗಿನಿ ಅಲ್ಲಿಗೆ ಬರ್ತಾಳೆ. ಗಂಡನನ್ನ ಸಮಾಧಾನ ಮಾಡಿ ನೀರ್ ಕೊಟ್ಟು ಮುಖದ ಮೇಲೆ ಇದ್ದ ಬೆವರನ್ನೆಲ್ಲ ಒರೆಸ್ತಾಳೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ಬಾಲಚಂದ್ರನ್ಗೆ ಅವಳ ಮೇಲೆ ತುಂಬಾನೇ ಪ್ರೀತಿ ಹುಟ್ಟುಬಿಡತ್ತೆ. ಹಾಗಾಗಿ ಅದೇ ದಿನ ಅವರಿಬ್ಬರ ಸಂಸಾರ ಕೂಡ ಶುರು ಆಗತ್ತೆ. ಎಲ್ಲ ಮುಗಿದ ನಂತರ ಬಾಲಚಂದ್ರನ್ ತಾಯಿಯ ಕತೆ ಹೇಳಿ ಇದೇ ಕಾರಣಕ್ಕೆ ಇಷ್ಟು ದಿನ ಹೆಣ್ಣಿಂದ ದೂರ ಇದ್ದೆ ಅಂತ ಹೇಳ್ತಾನೆ. ಇದೆಲ್ಲ ಆದ್ಮೇಲೆ ಬಾಲಚಂದ್ರನ್ ಹೆಂಡತಿಯ ಪ್ರೀತಿಯಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗ್ತಾನೆ. ಅವನಿಗೆ ತನ್ನ ಹಿಂದೆ ಒಂದು ಜಿನ್ ಬಿದ್ದಿದೆ ಅನ್ನೋದು ಮರ್ತೋಗಿರತ್ತೆ. ಹಾಗೆ ಕೆಲಸಕ್ಕಂತ ಮತ್ತೆ ಫ್ಯಾಕ್ಟರಿಗೆ ಖುಷಿಯಿಂದ ಹೋಗ್ತಾ ಇರ್ತಾನೆ. ಒಂದಿನ ಅವನಿಗೆ ಊಟಕ್ಕೆ ಬರೋದಿಕ್ಕೆ ತಡ ಆಯ್ತು ಅಂತ ಅಲಗಿನಿನೇ ಊಟ ತಗೊಂಡು ಫ್ಯಾಕ್ಟರಿಗೆ ಹೋಗ್ತಾಳೆ. ಅಲ್ಲಿ ಊಟ ಬಡಿಸಿ ಅವನು ತಿಂತ ಇರುವಾಗ ಲೈಟ್ ಫ್ಲಿಕ್ಕರ್ ಆಗೋದಿಕ್ಕೆ ಶುರು ಆಗತ್ತೆ. ಇದೆಲ್ಲ ಅಲಗಿನಿಗೆ ಅಬ್ನಾರ್ಮಲ್ ಆಗಿತ್ತು. ಆದ್ರೆ ಬಾಲಚಂದ್ರನ್ಗೆ ಇದೇನು ಹೊಸದಾಗಿರ್ಲಿಲ್ಲ. ಈಗ ಸಮಸ್ಯೆ ಆಗೋದು ಜಿನ್ಗಾಗಿತ್ತು. ಯಾಕೆಂದ್ರೆ ಇವನನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದ ಅದಕ್ಕೆ ಇವನು ಒಂಟಿತನದಿಂದ ಹೊರಗೆ ಬಂದ ಅನ್ನೋದು ಇವನು ಹೆಂಡತಿಯ ಜೊತೆಗೆ ಖುಷಿಯಿಂದ ಇರೋದನ್ನ ಕಂಡು ಗೊತ್ತಾಗತ್ತೆ. ಹಾಗಾಗಿ ಅದು ಇವನನ್ನ ಟ್ರ್ಯಾಪ್ ಮಾಡೋಕೆ ಮತ್ತೊಂದು ಹೊಸ ಪ್ಲಾನ್ ಮಾಡತ್ತೆ. ಅದರಂತೆ ಬಾಲಚಂದ್ರನ್ ಹೆಂಡತಿಯನ್ನ ಮನೆಗೆ ಕಳಿಸಿ ಮತ್ತೆ ಲೆಕ್ಕಾಚಾರದಲ್ಲಿ ಕೂತ್ಕೊಂಡಾಗ ಅವನ ಜೊತೆಗೆ ಮಾತಾಡತ್ತೆ. ಮೊದಲಿಗೆ ಅದು ಹೆಣ್ಣು ಮಕ್ಕಳ ಬಗ್ಗೆ ಅವರ ಗುಣ ಸರಿ ಇರಲ್ಲ. ಅವರು ಯಾವಾಗಲೂ ಗಂಡಸರನ್ನ ನಂಬಿಸಿ ಮೋಸ ಮಾಡ್ತಾರೆ. ಅದೇ ಅವರ ಉದ್ದೇಶ ಅಂತ ಹೇಳತ್ತೆ. ಅದನ್ನ ಬಾಲಚಂದ್ರನ್ ಇಗ್ನೋರ್ ಮಾಡಿದಾಗ ಅವನ ಪ್ರೊಫೆಷನಲ್ ವರ್ಕ್ ಬಗ್ಗೆ ಮಾತಾಡೋಕೆ ಶುರು ಮಾಡತ್ತೆ. ಬಾಲಚಂದ್ರನ್ ಬಿಸ್ನೆಸ್ ಅಲ್ಲಿ ಅಷ್ಟೊಂದು ಪ್ರಾಫಿಟ್ ಮಾಡ್ತಾ ಇಲ್ಲ ಅನ್ನೋದು ಅದಕ್ಕೆ ಗೊತ್ತಿರುತ್ತೆ. ಹಾಗಾಗಿ ನಾನೇ ನಿನಗೆ ತುಂಬಾನೇ ಲಾಭ ಬರೋ ಹಾಗೆ ಮಾಡ್ಕೊಡ್ತೇನೆ. ನಿನ್ನ ತಂದೆಗಿಂತ ಹೆಚ್ಚು ಸಕ್ಸಸ್ ನಿನಗೆ ಸಿಗತ್ತೆ. ಇಡೀ ಊರಲ್ಲಿ ನಿನ್ನಷ್ಟು ದೊಡ್ಡ ಪಟಾಕಿ ಮಾರಾಟಗಾರರು ಯಾರು ಇರಲ್ಲ. ಹಾಗೆ ಮಾಡ್ತೇನೆ ಅಂತ ಹೇಳುತ್ತೆ. ಅದಕ್ಕೆ ಬಾಲಚಂದ್ರನ್ ಯಾರು ಯಾವುದೇ ಪ್ರಯೋಜನ ಇಲ್ಲದೆ ಮತ್ತೊಬ್ಬರಿಗೆ ಸಹಾಯ ಮಾಡಲ್ಲ. ಈಗ ನನ್ನಿಂದ ನಿನಗೆ ಯಾವ ರೀತಿ ಪ್ರಯೋಜನ ಆಗ್ಬೇಕು ಅಂತ ಕೇಳ್ತಾನೆ. ಆಗ ಆ ಜಿನ್ ಕೆಟ್ಟದಾಗಿ ನಗಾಡ್ತಾ ನನಗೆ ಜಾಸ್ತಿ ಏನು ಬೇಡ, ಬರೀ ನಿನ್ನ ಹೆಂಡತಿಯ ರಕ್ತದ ಹನಿ ಸಾಕು ಅಂತ ಹೇಳುತ್ತೆ. ಜಿನ್ನ ಮಾತು ಕೇಳಿ ಬಾಲಚಂದ್ರನ್ಗೆ ತುಂಬಾನೇ ಕೋಪ ಬಂದ್ಬಿಡತ್ತೆ. ಅದೆಲ್ಲ ಆಗಲ್ಲ ಅಂತ ಅಲ್ಲಿಂದ ಹೊರಟು ಬಿಡ್ತಾನೆ. ಆದ್ರೆ ಅವನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಜಿನ್ ಹೇಳಿದ್ದನ್ನ ಕೇಳಿ ಏನಾದರೂ ಲಾಭ ಆದ್ರೆ ಒಳ್ಳೆಯದು ಅಂತ ಅನಿಸೋ ಹಾಗಿರತ್ತೆ. ಹಾಗಾಗಿ ಇದ್ರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ಅದರಂತೆ ಆ ದಿನ ರಾತ್ರಿ ಹೆಂಡತಿಗೆ ಪ್ರಜ್ಞೆ ತಪ್ಪು ಹಾಗೆ ಮಾಡ್ತಾನೆ. ನಂತರ ಅವಳ ರಕ್ತವನ್ನ ತೆಗಿತಾನೆ. ಅದನ್ನ ತಗೊಂಡು ಮಧ್ಯರಾತ್ರಿ ಫ್ಯಾಕ್ಟರಿಗೆ ಹೋಗ್ತಾನೆ. ಅಲ್ಲಿ ಮತ್ತೆ ಜಿನ್ನ ಕರೆದು ರಕ್ತ ತಂದಿರೋದನ್ನ ಕಾಣಿಸ್ತಾನೆ. ಜಿನ್ನಿಗೆ ತುಂಬಾನೇ ಖುಷಿಯಾಗ್ಬಿಡತ್ತೆ. ರಕ್ತವನ್ನ ಟೇಬಲ್ ಮೇಲೆ ಚೆಲ್ಲಿ ಅವನ ಹತ್ರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರೋಕೆ ಹೇಳತ್ತೆ. ಅದಕ್ಕೆ ಬಾಲಚಂದ್ರನ್ ಅದು ಹೇಳಿದ ಹಾಗೇನೆ ರಕ್ತವನ್ನ ಟೇಬಲ್ ಮೇಲೆ ಚೆಲ್ಲಿ ಕಣ್ಣು ಮುಚ್ಕೊಂಡು ಕೂತಿರ್ತಾನೆ. ಆದ್ರೂ ಜಿನ್ನ ಇಷ್ಟು ದಿನ ಕಾಣದೇ ಇದ್ದಿದ್ದಕ್ಕೆ ಅದು ಹೇಗಿರುತ್ತೆ ಅಂತ ತಿಳಿದುಕೊಳ್ಳೋ ಕುತೂಹಲ ಇರೋದ್ರಿಂದ ಕೈ ಬೆರಳ ಸಂಧಿಯಿಂದ ಅದನ್ನ ನೋಡೋಕೆ ಪ್ರಯತ್ನ ಮಾಡ್ತಾನೆ. ಆಗ ಜಿನ್ ತುಂಬಾ ಫಾಸ್ಟ್ ಆಗಿ ಬಂದು ಟೇಬಲ್ ಮೇಲೆ ಚೆಲ್ಲಿದ್ದ ರಕ್ತವನ್ನ ನೆಕ್ಕಿಕೊಂಡು ಮತ್ತೆ ಮಾಯ ಆಗ್ಬಿಡತ್ತೆ. ರಕ್ತ ತಿಂದ ಮೇಲೆ ಅದಕ್ಕೆ ಮತ್ತೂ ಖುಷಿಯಾಗ್ಬಿಡತ್ತೆ. ನಿನಗೆ ಏನು ಬೇಕೋ ಅದೆಲ್ಲ ಸಿಗುತ್ತೆ ಅಂತ ಬಾಲಚಂದ್ರನ್ಗೆ ಹೇಳುತ್ತೆ. ಹಾಗೆ ತಾನು ಇಲ್ಲಿಂದ ಹೋಗ್ತಾ ಇದ್ದೇನೆ, ಮತ್ತೆ ನೀನು ಕರೆಯೋವರೆಗೂ ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗುತ್ತೆ. ಈ ಘಟನೆ ಆದ ನಂತರ ಬಾಲಚಂದ್ರನ್ ತುಂಬಾ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಲಾಭವನ್ನ ಮಾಡ್ತಾನೆ. ಇಷ್ಟೆಲ್ಲ ಆದದ್ದಕ್ಕೆ ಅವನೀಗ ತಂದೆಗಿಂತ ಹೆಚ್ಚು ಸಕ್ಸಸ್ ಆಗಿರ್ತಾನೆ. ಹಾಗಾಗಿ ಸ್ವೀಟ್ ಬಾಕ್ಸ್ ತಗೊಂಡು ತಂದೆ ಇದ್ದಲ್ಲಿಗೆ ಹೋಗ್ತಾನೆ. ತಂದೆಗೂ ಮಗ ಮಾಡಿದ ಸಾಧನೆಗೆ ತುಂಬಾ ಖುಷಿಯಾಗಿರುತ್ತೆ. ಬಿಸ್ನೆಸ್ ಅಲ್ಲಿ ತನಗಿಂತ ಹೆಚ್ಚು ಹೆಸರು ಮಾಡಿದ್ದಕ್ಕೆ ನಿನ್ನ ಮೇಲೆ ಪ್ರೌಡ್ ಫೀಲ್ ಆಗ್ತಿದೆ ಅಂತೆಲ್ಲ ಹೇಳ್ತಾನೆ. ಬಾಲಚಂದ್ರನ್ ತುಂಬಾನೇ ಲಾಭ ಆಗಿದ್ದಕ್ಕೆ ಮತ್ತೊಂದು ಫ್ಯಾಕ್ಟರಿಯನ್ನ ಓಪನ್ ಮಾಡ್ತಾನೆ. ಇಷ್ಟೆಲ್ಲ ಆಗ್ತಿರುವಾಗ ಅವನಿಗೆ ಹೆಂಡತಿಯ ಮೇಲೆ ಪ್ರೀತಿ ಮತ್ತು ಹೆಚ್ಚಾಗಿರುತ್ತೆ. ಅವಳಿಗೆ ತಂದೆ ತಾಯಿ ತುಂಬಾ ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋಗಿರ್ತಾರೆ. ಹಾಗಾಗಿ ಆ ದಿನ ಬಾಲಚಂದ್ರನ್ ತಾಯಿ ಬಗ್ಗೆ ಹೇಳಿದಾಗ ಅವಳಿಗೆ ಬಾಲಚಂದ್ರನ್ ಬಗ್ಗೆ ತುಂಬಾನೇ ಪ್ರೀತಿ ಹೆಚ್ಚಾಗಿರುತ್ತೆ. ತಾಯಿ ಇಲ್ದೇ ಇರೋ ನೋವನ್ನ ಅವನು ಮತ್ತೆ ಮತ್ತೆ ಫೀಲ್ ಮಾಡಬಾರ್ದು ಅನ್ನೋ ಹಾಗೆ ಅವನ ಜೊತೆಗೆ ಸಂಸಾರ ಮಾಡ್ತಾ ಇರ್ತಾಳೆ. ಆದ್ರೆ ಈಗ ಬಾಲಚಂದ್ರನ್ಗೆ ದುರಾಸೆ ಅನ್ನೋದು ಶುರುವಾಗತ್ತೆ. ಈಗ ಇರೋ ಫ್ಯಾಕ್ಟರಿಗಳನ್ನ ಮತ್ತು ವಿಸ್ತಾರ ಮಾಡೋಕೆ ನೋಡ್ತಾನೆ. ಅದರಂತೆ ಈ ಸಲ ಲಾಭ ಬಂದ್ರೆ ಮತ್ತೆರಡು ಫ್ಯಾಕ್ಟರಿಗಳನ್ನ ಓಪನ್ ಮಾಡಬಹುದು ಅಂತ ಅಂದುಕೊಂಡು ಮತ್ತೆ ಜಿನ್ನ ಕರೆಸಿಕೊಳ್ತಾನೆ. ಅದರಂತೆ ಅವನು ಜಿನ್ ಹತ್ತಿರ ಮತ್ತೆರಡು ಫ್ಯಾಕ್ಟರಿಗಳನ್ನ ಓಪನ್ ಮಾಡಬೇಕು ಅಂತ ಅಂದುಕೊಂಡಿದ್ದೇನೆ. ಸದ್ಯದಲ್ಲೇ ಹಬ್ಬ ಬೇರೆ ಬರ್ತಿದೆ. ಈ ಹಬ್ಬಕ್ಕೆ ಹಿಂದಿನ ವರ್ಷಕ್ಕಿಂತಲೂ ತುಂಬಾನೇ ಲಾಭ ಬರೋ ಹಾಗೆ ಮಾಡು ಅಂತ ಕೇಳ್ಕೊಳ್ತಾನೆ. ಬಾಲಚಂದ್ರನ್ ಅಂದ್ಕೊಂಡಿರ್ತಾನೆ ಈ ಸಲ ಮತ್ತೆ ಒಂದು ಹನಿ ರಕ್ತವನ್ನ ಕೊಟ್ರೆ ಸಾಕಾಗತ್ತೆ, ಜಿನ್ ತುಂಬಾನೇ ಲಾಭ ಮಾಡ್ಕೊಡತ್ತೆ ಅಂತ. ಆದ್ರೆ ಜಿನ್ ಈ ಸಲ ಬೇರೆನೆ ಕೇಳುತ್ತೆ. ಅದೇನೆಂದ್ರೆ ಒಂದು ಸಲ ಬಾಲಚಂದ್ರನ್ ಅವನ ಹೆಂಡತಿ ಅಲಗಿನಿಯನ್ನ ಜಿನ್ಗೆ ತಂದು ಒಪ್ಪಿಸಿದ್ರೆ ಸಾಕಾಗಿತ್ತು. ಅವಳನ್ನ ಬಳಸಿಕೊಂಡು ಜಿನ್ ಮತ್ತೆ ಬಾಲಚಂದ್ರನ್ಗೆ ತುಂಬಾನೇ ಲಾಭ ಬರೋ ಹಾಗೆ ಮಾಡ್ತಾ ಇತ್ತು.
ಆದ್ರೆ ಹೆಂಡತಿಯ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದ ಬಾಲಚಂದ್ರನ್ ಈ ಕೆಲಸ ಮಾತ್ರ ಆಗೋದೇ ಇಲ್ಲ ಅಂತ ಹೇಳ್ತಾನೆ. ಹೆಂಡತಿಯನ್ನು ಕೇಳಿದ್ದಕ್ಕೆ ಅವನಿಗೆ ತುಂಬಾನೇ ಕೋಪ ಬಂದಿರುತ್ತೆ. ಜಿನ್ ಹತ್ತಿರ ವಾಪಸ್ ಅಲ್ಲಿಂದ ಹೋಗೋದಿಕ್ಕೆ ಹೇಳ್ತಾನೆ. ಆದ್ರೆ ಜಿನ್ ಹೇಳತ್ತೆ, ಕರೆಯೋದು ಮಾತ್ರ ನಿನ್ನ ಕೆಲಸ, ಹೋಗೋದು ಅಥವಾ ಬಿಡೋದು ನನಗ್ ಬಿಟ್ಟಿದ್ದು. ಅದಲ್ಲದೆ ನೀನು ನಾನು ಹೇಳಿರೋದನ್ನ ತಂದು ಕೊಟ್ಟಿಲ್ಲ ಅಂದ್ರೆ ಈಗ ನಿನ್ನನ್ನ ಹೇಗೆ ಶ್ರೀಮಂತನನ್ನಾಗಿ ಮಾಡಿದ್ದೇನೋ ಅದೇ ರೀತಿ ರಸ್ತೆಗೆ ತಂದು ನಿಲ್ಲಿಸ್ತೇನೆ ಅಂತ ಹೇಳತ್ತೆ. ಜಿನ್ ಹೇಳಿದ ಹಾಗೇನೆ ಬಾಲಚಂದ್ರನ್ ಮಾಡ್ತಿದ್ದ ಪಟಾಕಿ ಬಿಸ್ನೆಸ್ ಅಲ್ಲಿ ಒಂದೊಂದಾಗಿ ತೊಂದರೆಗಳು ಬರೋಕೆ ಶುರುವಾಗುತ್ತೆ. ಮೊದಲಿಗೆ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ ಅಂತ ಸರ್ಕಾರ ಎಲ್ಲಾ ಪಟಾಕಿಗಳ ಮೇಲೆ ಬ್ಯಾನ್ ಹಾಕತ್ತೆ. ಇದರಿಂದ ಬಾಲಚಂದ್ರನ್ಗೆ ದೊಡ್ಡ ಶಾಕ್ ಆಗತ್ತೆ. ಸರ್ಕಾರಿ ಆಫೀಸ್ಗೆ ಹೋಗಿ ವಿಚಾರಿಸ್ತಾನೆ. ಅಲ್ಲಿ ಸರ್ಕಾರದ ಇದೆಲ್ಲ ಕಾನೂನುಗಳು ಇನ್ನು ಹೆಚ್ಚು ದಿನ ಇರಲ್ಲ, ಮತ್ತೆ ಮೊದಲಿನಂತೆ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಬಾಲಚಂದ್ರನ್ ಅಷ್ಟು ಪಟಾಕಿ ಬಾಕ್ಸ್ ಗಳನ್ನ ಹೊಸ ಗೋಡನ್ಗೆ ಶಿಫ್ಟ್ ಮಾಡಿಸ್ತಾನೆ. ಆದ್ರೆ ಅದೇ ದಿನ ರಾತ್ರಿ ತುಂಬಾನೇ ಮಳೆ ಆಗತ್ತೆ. ಮರುದಿನ ಕೆಲಸದವನು ಬಂದು ಬಾಲಚಂದ್ರನ್ನ ಗೋಡನ್ಗೆ ತಗೊಂಡು ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಗೋಡನ್ ಒಳಗೆ ಪೂರ್ತಿ ನೀರ್ ತುಂಬಿರತ್ತೆ. ಗಡಿಬಿಡಿಯಲ್ಲಿ ಕಟ್ಟಿದ ಗೋಡನ್ನ ಸೀಲಿಂಗ್ ಒಡೆದು ಹೋಗಿರತ್ತೆ. ಮಳೆಯ ನೀರು ಒಳಗೆ ಬಂದಿದ್ದಕ್ಕೆ ಅಲ್ಲಿ ಇಟ್ಟಿದ್ದ ಸ್ಟಾಕ್ ಪೂರ್ತಿ ಒದ್ದೆಯಾಗ್ಬಿಟ್ಟಿರತ್ತೆ. ಹಾಗಾಗಿ ಇದು ಬಾಲಚಂದ್ರನ್ಗೆ ಮತ್ತೊಂದು ದೊಡ್ಡ ಆಘಾತ ಆಗತ್ತೆ. ಸೀದಾ ಹಳೆಯ ಫ್ಯಾಕ್ಟರಿಯ ಕ್ಯಾಬಿನ್ಗೆ ಹೋಗ್ತಾನೆ. ಅಲ್ಲಿ ಜಿನ್ನ ಕರೆದು ಗೋಳಾಡ್ತಾನೆ. ಇವನು ಹಾಗೆ ಅಳ್ತಾ ಇರೋದು ಕಂಡು ಜಿನ್ ಹೇಳತ್ತೆ, ನೀನು ಇಷ್ಟೊಂದು ಒದ್ದಾಡ್ತಾ ಇರೋದು ನೋಡಿದ್ರೆ ನಿನಗಿಂತ ಜಾಸ್ತಿ ದುಃಖ ನನಗಾಗ್ತಾ ಇದೆ. ನಾನು ಜಾಸ್ತಿ ಏನು ಕೇಳಲಿಲ್ಲ, ನಿನ್ನ ಹೆಂಡತಿಯನ್ನು ಮಾತ್ರ ಕೇಳಿದ್ದು. ಅದನ್ನ ಕೊಟ್ರೆ ಮತ್ತೆ ಎಲ್ಲಾನು ನಿನಗೆ ಸಿಗತ್ತೆ ಅಂತ ಹೇಳತ್ತೆ. ಅದಕ್ಕೆ ಬಾಲಚಂದ್ರನ್, ಹೆಂಡತಿ ಒಬ್ಳನ್ನ ಬಿಟ್ಟು ಬೇರೆ ಏನಾದ್ರೂ ಕೇಳು, ಬೇಕಿದ್ರೆ ನನ್ನ ರಕ್ತವನ್ನೇ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಜಿನ್, ನೀನು ನೋಡಿದ್ರೆ ಹೆಂಡತಿಗಾಗಿ ಇಷ್ಟೊಂದು ಸಾಯ್ತಾ ಇದ್ದೀಯ, ಅದೇ ನಿನ್ನ ಹೆಂಡತಿ ನಿನಗೆ ಮೋಸ ಮಾಡ್ತಾ ಇದ್ದಾಳೆ ಅಂತ ಹೇಳುತ್ತೆ. ಜಿನ್ನ ಮಾತು ಕೇಳಿ ಬಾಲಚಂದ್ರನ್, ಕೆಲಸ ಆಗ್ಬೇಕು ಅಂತ ನೀನು ಸುಳ್ಳು ಹೇಳಿ ನನ್ನ ತಲೆಯನ್ನ ಕೆಡಿಸ್ತಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಜಿನ್, ಹಾಗಿದ್ರೆ ನಿನ್ನ ಹೆಂಡತಿ ಹತ್ರ ಕೈಲಾಶ್ ಯಾರು ಅನ್ನೋದನ್ನ ಕೇಳು, ಅವಳ ಬಾಯಿಂದಲೇ ನಿನಗೆ ಸತ್ಯ ಗೊತ್ತಾಗುತ್ತೆ ಅಂತ ಹೇಳತ್ತೆ. ಇದರಿಂದ ಮತ್ತೂ ಟೆನ್ಷನ್ ಮಾಡ್ಕೊಂಡ ಬಾಲಚಂದ್ರನ್ ರಾತ್ರಿ ಹೆಂಡತಿ ಹತ್ತಿರ ಕೈಲಾಶ್ ಯಾರು ಅಂತ ಕೇಳ್ತಾನೆ. ಅದಕ್ಕೆ ಅಲಗಿನಿ, ನಾನು ನಿಮಗೆ ಈ ವಿಷಯವನ್ನ ಮೊದಲೇ ಹೇಳಬೇಕು ಅಂತ ಮಾಡಿದ್ದೆ, ಆದ್ರೆ ಹೇಳೋಕೆ ಸಾಧ್ಯ ಆಗ್ಲಿಲ್ಲ. ಕೈಲಾಶ್ ಅಂದ್ರೆ ನನ್ನ ಪಕ್ಕದ ಮನೆಯ ಹುಡುಗ. ನಾನು ಅವನು ತುಂಬಾನೇ ಪ್ರೀತಿ ಮಾಡ್ತಾ ಇದ್ವಿ, ಆದ್ರೆ ಮದುವೆ ಆಗೋದು ಅವನ ಇಂಟೆನ್ಷನ್ ಆಗಿರ್ಲಿಲ್ಲ. ಹಾಗಾಗಿ ನಾನು ಅವನಿಂದ ದೂರ ಆದೆ ಅಂತ ಹೇಳ್ತಾಳೆ. ಅಲಗಿನಿ ಇಷ್ಟು ಹೇಳಿದ್ರು ಬಾಲಚಂದ್ರನ್ಗೆ ಜಿನ್ ಹೇಳಿದ ಮಾತು ತಲೆಯಲ್ಲಿ ಕೊರೆಯುತ್ತಾ ಇರುತ್ತೆ. ಹಾಗಾಗಿ ನಿನ್ನ ಅವನ ಮಧ್ಯದಲ್ಲಿ ಬೇರೆ ಏನಾದ್ರೂ ಸಂಬಂಧ ಇತ್ತ ಅಂತ ಕೇಳ್ತಾನೆ. ಅದಕ್ಕೆ ಅಲಗಿನಿ, ಅವನಿಗೆ ಆ ರೀತಿ ಆಸೆ ಇದ್ದಿದ್ದಕ್ಕೆ ನಾನು ಅವನಿಂದ ದೂರ ಆಗಿದ್ದು, ನಾವಿಬ್ರು ಹಾಗೇನು ಮಾಡ್ಕೊಂಡಿಲ್ಲ ಅಂತ ಹೇಳ್ತಾಳೆ. ಅವಳು ಹೇಳಿದ್ದನ್ನ ಬಾಲಚಂದ್ರನ್ ನಂಬುತ್ತಾನೆ. ಹಾಗೆ ಬಂದು ಜಿನ್ ಹತ್ತಿರ, ನೀನು ನಿನ್ನ ಕೆಲಸ ಮಾಡಿಸಿಕೊಳ್ಳೋದಿಕ್ಕೆ ಸುಳ್ಳು ಆಪಾದನೆ ಹಾಕ್ತಿದೀಯಾ, ನನ್ನ ಹೆಂಡತಿ ಅಂತವಳಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಜಿನ್, ಅವಳು ನಿನ್ನನ್ನ ಮತ್ತೊಂದು ಸಲ ನಂಬಿಸಿ ಕಳಿಸಿದ್ದಾಳೆ. ಈಗ ಅವಳಿಗೆ ಹಾಗೂ ಮತ್ತೊಬ್ಬ ಹುಡುಗನಿಗೆ ಪ್ರೇಮ ಇತ್ತು ಅನ್ನೋದನ್ನ ಒಪ್ಕೊಂಡಿದ್ದಾಳೆ, ಆದರೆ ಸಂಬಂಧ ಇರೋ ವಿಚಾರವನ್ನ ನಿನ್ನಿಂದ ಮುಚ್ಚಿಟ್ಟಿದ್ದಾಳೆ ಅಂತ ಹೇಳತ್ತೆ. ಜಿನ್ ಎಷ್ಟು ಹೇಳಿದ್ರೂ ಬಾಲಚಂದ್ರನ್ ಹೆಂಡತಿಯ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋದನ್ನ ನಂಬೋಕೆ ತಯಾರಿರ್ಲಿಲ್ಲ. ಆಗ ಜಿನ್ ಅವನ ಮೇಲೆ ಜಾದೂ ಪ್ರಯೋಗ ಮಾಡಿ ಮತ್ತೊಂದು ಯೂನಿವರ್ಸ್ಗೆ ತಗೊಂಡು ಹೋಗುತ್ತೆ. ಅಲ್ಲಿ ಅವನ ಹೆಂಡತಿ ಅಲಗಿನಿಯ ಜೊತೆಗೆ ಕೈಲಾಶ್ ಇರ್ತಾನೆ. ಇದೇ ಸತ್ಯ ಅಂತ ಆ ಜಿನ್ ನಂಬೋ ಹಾಗೆ ಮಾಡತ್ತೆ. ಇದರಿಂದ ಮತ್ತೂ ಟೆನ್ಷನ್ ಮಾಡ್ಕೊಂಡ ಬಾಲಚಂದ್ರನ್ ಸೀದಾ ಅವನ ತಂದೆ ಇದ್ದಲಿಗೆ ಬರ್ತಾನೆ. ಅಲ್ಲಿ ತಂದೆಯ ಹತ್ತಿರ ಜಿನ್ ಸಿಕ್ಕಿದ್ದು, ಹೆಂಡತಿಯ ರಕ್ತ ಕೊಟ್ಟಿದ್ದು, ನಂತರ ಅದರಿಂದಾನೇ ಇಷ್ಟೆಲ್ಲ ಸಕ್ಸಸ್ ಸಿಕ್ಕಿದ್ದು, ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಜಿನ್ ಬಂದು ಹೆಂಡತಿಯನ್ನ ಕೇಳ್ತಾ ಇರೋದು, ಹಾಗೆ ಹೆಂಡತಿಯ ಕೆಟ್ಟ ಗುಣಗಳನ್ನ ಕಣ್ಣಿಗೆ ಕಾಣುವಂತೆ ಮಾಡಿದ್ದನ್ನೆಲ್ಲ ಹೇಳ್ತಾನೆ. ಆಗ ಅವನ ಅಪ್ಪ ಒಂದು ಮಾತನ್ನ ಹೇಳ್ತಾನೆ. ಅದೇನೆಂದ್ರೆ, ನಿನ್ನ ಹೆಂಡತಿನೇ ಅಂತವಳಾದ್ರೆ ಅವಳಿಗೆ ಜಿನ್ ಜೊತೆಗೆ ಹೋದ್ರೆ ಏನೂ ತೊಂದರೆ ಆಗಲ್ಲ. ನಮಗೆ ವ್ಯಾಪಾರದಲ್ಲಿ ಲಾಭ ಆಗೋದು, ದುಡ್ಡು ಬರೋದು ಮುಖ್ಯ. ದುಡ್ಡಿದ್ರೆ ಅಂತವರು ಇನ್ನು 10 ಜನ ಬೇಕಾದ್ರೂ ನಮ್ ಹಿಂದೆ ಬರ್ತಾರೆ. ಅವಳನ್ನ ಸುಮ್ಮನೆ ತಗೊಂಡು ಹೋಗಿ ಜಿನ್ ಕೈಗೆ ಕೊಟ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಬಾಲಚಂದ್ರನ್, ಹಾಗಾದ್ರೆ ಊರವರು ಹಾಗೂ ಫ್ಯಾಕ್ಟರಿಯ ಕೆಲಸದವರು ಹೆಂಡತಿ ಎಲ್ಲೋದ್ಲು ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವನ ಅಪ್ಪ, ಅವಳು ರಾತ್ರೋರಾತ್ರಿ ಯಾರ ಜೊತೆಗೋ ಓಡೋದ್ಲು ಅಂತ ಊರಲ್ಲಿ ಸುದ್ದಿ ಮಾಡು ಅಂತ ಹೇಳ್ತಾನೆ. ಆಗ ಬಾಲಚಂದ್ರನ್ಗೆ ಗೊತ್ತಾಗತ್ತೆ, ಸುಮಾರು ವರ್ಷಗಳ ಹಿಂದೆ ಅವನ ತಾಯಿ ಕೂಡ ಇದೇ ಪರಿಸ್ಥಿತಿಯಲ್ಲಿ ಇದ್ಲು ಅಂತ. ಅಂದ್ರೆ ಅದೇ ಜಿನ್ ಅಧಿಬಾನ್ಗೂ ಕೂಡ ಸಿಕ್ಕಿ ಬಾಲಚಂದ್ರನ್ನ ತಾಯಿಯನ್ನ ಕೇಳಿರ್ತಾನೆ. ಆಗ ದುಡ್ಡು ಮಾಡೋ ದುರಾಸೆಯಿಂದ ಹೆಂಡತಿಯನ್ನ ಜಿನ್ಗೆ ಕೊಟ್ಟು ನಂತರ ಅವಳು ಓಡಿ ಹೋದ್ಲು ಅಂತ ಸುಳ್ಳು ಆಪಾದನೆಯನ್ನ ಅಧಿಬಾನ್ ಹಾಕಿರ್ತಾನೆ. ಇಷ್ಟೆಲ್ಲ ಘಟನೆ ನಡೆದ ಮೇಲೆ ಮನೆಗೆ ಬಂದು ಬಾಲಚಂದ್ರನ್ ಯೋಚನೆಯಲ್ಲಿ ಮುಳುಗಿರ್ತಾನೆ. ಆಗ ಅಲಗಿನಿ ಬಂದು ಅವನು ಟೆನ್ಷನ್ ನಲ್ಲಿದ್ದಾನೆ ಅಂತ ಅಂದುಕೊಂಡು ಸಮಾಧಾನ ಮಾಡೋಕೆ ನೋಡ್ತಾಳೆ. ಅವನ ಟೆನ್ಷನ್ಗೆ ಕಾರಣ ಏನು ಅಂತ ಕೇಳ್ತಾಳೆ. ಅದಕ್ಕೆ ಬಾಲಚಂದ್ರನ್, ಫ್ಯಾಕ್ಟರಿಯಲ್ಲಿ ತುಂಬಾ ಲಾಸ್ ಆಗ್ತಿದೆ, ಇದಕ್ಕೆಲ್ಲ ನಮ್ಮ ಮದುವೆ ಸರಿಯಾದ ಮುಹೂರ್ತದಲ್ಲಿ ಆಗದೆ ಇರೋದೇ ಕಾರಣ ಅಂತೆ. ನಮ್ಮ ಕಷ್ಟಗಳಿಗೆ ಪರಿಹಾರ ಬೇಕು ಅಂತಾದ್ರೆ ಒಳ್ಳೆಯ ಮುಹೂರ್ತ ನೋಡಿ ನಾವಿಬ್ರು ಮದುವೆ ಆಗ್ಬೇಕಂತೆ. ಆ ಶುಭ ಮುಹೂರ್ತ ನಾಳೆ ಬೆಳಗಿನ ಜಾವ ಇದೆ. ಹಾಗಾಗಿ ನಾನು ನೀನು ಮತ್ತೊಂದು ಸಲ ಮದುವೆ ಆಗ್ಬೇಕು, ಅದು ಕೂಡ ಫ್ಯಾಕ್ಟರಿಯಲ್ಲಿ ನಡೆಯಬೇಕು ಅಂತ ಹೇಳ್ತಾನೆ. ಹಾಗೆ ಮದುವೆಗೆ ನಿನ್ನ ಇಬ್ರನ್ನ ಬಿಟ್ರೆ ಪುರೋಹಿತರು ಮಾತ್ರ ಬರ್ತಾರೆ, ಮತ್ಯಾರು ಅಲ್ಲಿ ಇರಲ್ಲ ಅಂತ ಹೇಳ್ತಾನೆ.
ಅದಕ್ಕೆ ಅಲಗಿನಿ ಒಂದು ಪ್ರಶ್ನೆಯನ್ನು ಕೇಳದೆ ಬೆಳಗಿನ ಜಾವ ಮದುವೆಗೆ ರೆಡಿ ಆಗ್ತೇನೆ ಅಂತ ಒಪ್ಕೊಳ್ತಾಳೆ. ಹಾಗೆ ಸಮಯಕ್ಕೆ ಸರಿಯಾಗಿ ಅಲಗಿನಿ ರೆಡಿ ಆಗ್ತಾ ಇರ್ತಾಳೆ. ಸಹಾಯಕ್ಕಂತ ಬಾಲಚಂದ್ರನ್ನ ಕರೀತಾಳೆ. ಆಗ ಬಾಲಚಂದ್ರನ್ ಅವಳನ್ನ ರೆಡಿ ಮಾಡ್ತಾ ಮತ್ತೆ ಮದುವೆ ಆಗ್ತಿರೋವಳಿಗೆ ಹಳೆ ತಾಳಿ ಬೇಡ ಅಂತ ಅದನ್ನ ತೆಗೆಸಿ ಬಿಡ್ತಾನೆ. ಇಷ್ಟೆಲ್ಲ ಆಗ್ತಾ ಇರುವಾಗ ಅಪಶಕುನ ಅನ್ನುವಂತೆ ಅವರಿಬ್ಬರ ಫೋಟೋ ಬಿದ್ದು ಒಡೆದು ಹೋಗುತ್ತೆ. ಅದಕ್ಕೆ ಅಲಗಿನಿ ಅದನ್ನ ಅಲ್ಲೇ ಬಿಟ್ಟು ಬಾಲಚಂದ್ರನ್ ಜೊತೆಗೆ ಹೋಗ್ತಾಳೆ. ಬಾಲಚಂದ್ರನ್ ಅವಳನ್ನ ತಗೊಂಡು ಫ್ಯಾಕ್ಟರಿಗೆ ಬರ್ತಾನೆ. ಅಲ್ಲಿ ಅವಳನ್ನ ಒಂದು ಜಾಗದಲ್ಲಿ ಬಿಟ್ಟು ಪುರೋಹಿತರು ಬಂದಿದ್ದಾರಾ ಅಂತ ನೋಡ್ಕೊಂಡು ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವಳು ಆ ಕತ್ತಲ ರೂಮಲ್ಲಿ ಒಬ್ಬಳೇ ಇರ್ತಾಳೆ. ಆಗ ಜಿನ್ ತನ್ನ ಕೆಲಸವನ್ನ ಶುರು ಮಾಡ್ಕೊಳ್ಳುತ್ತೆ. ಇಡೀ ರೂಮ್ನ ಸುತ್ತ ಅವಳಿಗೆ ಕಾಣದ ಹಾಗೆ ತಿರುಗಾಡ್ತಾ ಕೆಟ್ಟದಾಗಿ ನಗ್ತಾ ಹೋಗುತ್ತೆ. ಜಿನ್ ನಗ್ತಾ ಇರೋ ಸದ್ದು ಮಾತ್ರ ಅಲಗಿನಿಗೆ ಕೇಳಿಸ್ತಾ ಇರತ್ತೆ. ಅಲಗಿನಿ ಭಯದಿಂದ ಗಂಡನನ್ನ ಕರೀತಾ ಏನು ಮಾಡೋಕೆ ಆಗದೆ ಅಲ್ಲಿ ನಿಂತ್ಕೊಂಡಿರ್ತಾಳೆ. ಜಿನ್ ಬಾಲಚಂದ್ರನ್ನ ಹೊಗಳ್ತಾ ಇಂತಹ ಸುಂದರ ಹೆಂಡತಿಯನ್ನ ತಂದುಕೊಟ್ಟಿದ್ದಕ್ಕೆ ಖುಷಿಯಾಗಿದೆ ಅಂತ ಹೇಳ್ತಾ ಇರೋದು ಅಲಗಿನಿಗೆ ಕೇಳಿಸುತ್ತೆ. ಆಗ ಬಾಲಚಂದ್ರನ್ ಕೂಡ ಅಲ್ಲಿಗೆ ಬರ್ತಾನೆ. ಅವನ ಹತ್ತಿರ ಇಲ್ಲಿ ಏನು ನಡೀತಾ ಇದೆ ಅಂತ ನಡುಗ್ತಾ ಕೇಳ್ತಾಳೆ. ಅದೇ ಸಮಯಕ್ಕೆ ಅವಳ ಸುತ್ತಲೂ ಬೆಂಕಿ ಹತ್ಕೊಳ್ಳುತ್ತೆ. ಅವಳು ಭಯದಿಂದ ತನ್ನನ್ನ ಕಾಪಾಡಿ ಅಂತ ಬಾಲಚಂದ್ರನ ಹತ್ತಿರ ಕೇಳ್ಕೊಳ್ತಾಳೆ. ಆದ್ರೆ ಬಾಲಚಂದ್ರನ್ ನೀನು ಇಲ್ಲಿವರೆಗೆ ನನ್ನನ್ನ ನಂಬಿಸ್ತಾ ಬಂದಿದ್ದೀಯ, ಈಗ ಇದೇ ನಿನಗೆ ಸರಿಯಾದ ಶಿಕ್ಷೆ ಅಂತ ಹೇಳ್ತಾನೆ. ಆದ್ರೆ ಯಾಕೆ, ನಾನೇನ್ ತಪ್ಪು ಮಾಡ್ದೆ ಅಂತ ಅವಳು ಕೇಳಿದಾಗ ನಿನಗೂ ಹಾಗೂ ಕೈಲಾಶ್ಗೂ ಸಂಬಂಧ ಇರೋದನ್ನ ನೀನು ಮುಚ್ಚಿಟ್ಟಿದ್ದೀಯ ಅಂತ ಬಾಲಚಂದ್ರನ್ ಹೇಳ್ತಾನೆ. ಆಗ ಅವಳಿಗೆ ಎಲ್ಲ ಅರ್ಥ ಆಗತ್ತೆ. ಈಗ ಹೇಗಾದ್ರೂ ಗಂಡನಿಗೆ ತಾನು ತಪ್ಪು ಮಾಡಿಲ್ಲ ಅಂತ ತಿಳಿಸ್ಬೇಕಾಗಿತ್ತು. ಹಾಗಾಗಿ ಅದೇ ರಾತ್ರಿ ಇಬ್ರು ಸೇರಿದಾಗ ಬೆಡ್ ಮೇಲೆ ಬಿದ್ದಿದ್ದ ರಕ್ತದ ಕಲೆಯ ಬಗ್ಗೆ ಅವನಿಗೆ ನೆನಪು ಮಾಡ್ತಾಳೆ. ಅದೇ ತಾನು ಇನ್ನೂ ಪವಿತ್ರವಾಗಿ ಇದ್ದೇನೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳ್ತಾಳೆ. ಬರೀ ಅಷ್ಟೇ ಅಲ್ಲ, ಈಗ ಅವಳ ಹೊಟ್ಟೆಯಲ್ಲಿ ಬಾಲಚಂದ್ರನ್ನ ಮಗು ಇರತ್ತೆ. ದುರಾಸೆಗೆ ಬಿದ್ದು 2 ಜೀವಗಳನ್ನ ಕೊಲ್ಲೋಕೆ ಬಾಲಚಂದ್ರನ್ ತಯಾರಾಗಿದ್ದ. ಈ ಮಾತನ್ನೆಲ್ಲ ಕೇಳಿ ಬಾಲಚಂದ್ರನ್ಗೆ ಎಲ್ಲಾ ಸತ್ಯದ ಅರಿವಾಗತ್ತೆ. ಜಿನ್ ಕಾಣಿಸಿದ್ದರಲ್ಲಿ ಇರೋದು ತಾನೇ ಆಗಿದ್ದೆ ಅಂತ ಆಗ ಗೊತ್ತಾಗತ್ತೆ. ಇದೆಲ್ಲ ಗೊತ್ತಾಗಿದ್ದಕ್ಕೆ ಅವನಿಗೆ ದುಃಖ ಏನೋ ಆಗತ್ತೆ. ಆದ್ರೆ ಕಾಲ ಮಿಂಚೋಗಿತ್ತು. ಮರುಕ್ಷಣನೇ ಜಿನ್ ಪ್ರತ್ಯಕ್ಷವಾಗಿ ಅಲಗಿನಿಯ ಸುತ್ತಲೂ ಬೆಂಕಿಯನ್ನ ಹರಡಿ ಅವಳನ್ನ ತಗೊಂಡು ಅಲ್ಲಿಂದ ಹೋಗ್ಬಿಡತ್ತೆ. ಇದಾದ ನಂತರ ಬಾಲಚಂದ್ರನ್ ಬೇಜಾರಲ್ಲಿ ತಂದೆ ಇದ್ದಲಿಗೆ ಹೋಗ್ತಾನೆ. ಇಷ್ಟೆಲ್ಲ ಆಗಿದ್ದು ಹೆಂಡತಿಯನ್ನ ಹಾಗೂ ತಾಯಿಯನ್ನ ಕಳ್ಕೊಂಡಿದ್ದು ತಂದೆಯ ಕಾರಣದಿಂದಾಗಿ ಅಂತ ಉಸಿರು ಗಟ್ಟಿಸಿ ತಂದೆಯನ್ನೇ ಕೊಂದಾಕ್ತಾನೆ. ನಂತರ ಹೆಂಡತಿಯನ್ನ ಕಳ್ಕೊಂಡ ದುಃಖವನ್ನ ತಡೆದುಕೊಳ್ಳೋಕೆ ಆಗದೆ ನೇಣು ಬಿಗಿದುಕೊಂಡು ತಾನು ಸತ್ತು ಹೋಗ್ತಾನೆ. ಈ ಕಥೆಯನ್ನ ವಿಜಯ್ ಹೇಳ್ತಾ ಇರ್ತಾನೆ. ಇದು ನಿಜ ಘಟನೆ ಅಂತ ಅವನು ಹೇಳಿದ್ರು ಅವನ ಸ್ನೇಹಿತರಿಗೆ ಪಾಳು ಬಿದ್ದ ಫ್ಯಾಕ್ಟರಿಯನ್ನ ಕಂಡು ಊರವರು ಕಟ್ಟಿರೋ ಕಟ್ಟುಕತೆ ಅಂತ ಅನ್ಸಿರತ್ತೆ. ಹಾಗಾಗಿ ಅವನು ಹೇಳಿದ್ದನ್ನೆಲ್ಲ ನಂಬಲ್ಲ. ಆದ್ರೆ ಆಗಲೇ ಮತ್ತೆ ಲೈಟ್ ಫ್ಲಿಕ್ಕರ್ ಆಗೋದಿಕ್ಕೆ ಶುರುವಾಗತ್ತೆ. ನೋಡ್ತಾ ನೋಡ್ತಾ ಅವರಲ್ಲೇ ಒಬ್ಬನ ಹಿಂದೆ ಅಲಗಿನಿ ಬಂದು ನಿಂತು ಬಿಡ್ತಾಳೆ.